ವೀಕ್ಷಕರೇ, ಕನಕಪುರ ನಗರದ KNS ವೃತ್ತದ ಬಳಿ ಇರುವ ಶ್ರೀ ಪೇಜಾವರ ಮಠದ ಶ್ರೀಕೃಷ್ಣ ರಾಘವೇಂದ್ರ ಮಂದಿರದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ 404ನೇ ವರ್ಧಂತ್ಯೋತ್ಸವವನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಭಕ್ತಾದಿಗಳು ದೇವಾಲಯಕ್ಕೆ ಬಂದು ಆಚರಿಸಿದರು. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ವರ್ಧಂತ್ಯೋತ್ಸವದ ಅಂಗವಾಗಿ ಉಷಾಕಾಲದ ಪೂಜಾ ಕಾರ್ಯಕ್ರಮವನ್ನು ಆಚರಿಸುವ ಮೂಲಕ ರಾಯರಿಗೆ ಫಲಪಂಚಾಮೃತ ಅಭಿಷೇಕದೊಂದಿಗೆ ಮಹಾಮಂಗಳಾರತಿ ತೀರ್ಥಪ್ರಸಾದವನ್ನು ಸಹ ದೇವಾಲಯದ ಪ್ರಧಾನ ಅರ್ಚಕರು ನೀಡಿದರು. ವೀಕ್ಷಕರೇ, ಸಾವಿರಾರು ಜನ ಭಕ್ತಾದಿಗಳು ಬೆಳಗ್ಗೆಯಿಂದ ರಾತ್ರಿಯವರೆಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಂದಿರಕ್ಕೆ ಆಗಮಿಸಿ ರಾಯರ ಬೃಂದಾವನದ ದರ್ಶನ ಪಡೆದರು. ವೀಕ್ಷಕರೇ, ಇದೇ ಸಂದರ್ಭದಲ್ಲಿ ಭಕ್ತಾದಿಗಳು ರಾಯರಿಗೆ ತುಪ್ಪದ ದೀಪವನ್ನು ಬೆಳಗಿಸಿ ಬೃಂದಾವನಕ್ಕೆ ಪ್ರದಕ್ಷಿಣೆ ಹಾಕುವ ಮೂಲಕ ರಾಯರ ಕೃಪೆ ಬೇಡಿದರು. ಶ್ರೀ ಗುರು ರಾಘವೇಂದ್ರ ಸಮೇತ ಮುಖ್ಯ ಪ್ರಾಣದೇವರು ಶ್ರೀಕೃಷ್ಣನಿಗೂ ಸಹ ವಿಶೇಷವಾದ ಅಭಿಷೇಕ ಹಾಗೂ ಹೂವಿನ ಅಲಂಕಾರವನ್ನು ಮಾಡಲಾಗಿತ್ತು. ದೇವಾಲಯಕ್ಕೆ ಆಗಮಿಸಿದ ಸಾವಿರಾರು ಭಕ್ತಾದಿಗಳಿಗೆ ತೀರ್ಥಪ್ರಸಾದ ವಿನಿಯೋಗದ ಜೊತೆಗೆ ಮಂತ್ರಾಕ್ಷತೆಯನ್ನು ಸಹ ಇದೇ ಸಂದರ್ಭದಲ್ಲಿ ನೀಡಲಾಯಿತು. ವೀಕ್ಷಕರೇ, ವಿಶೇಷವಾಗಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ವರ್ಧಂತ್ಯೋತ್ಸವದ ಅಂಗವಾಗಿ ಹಯಗ್ರೀವ ಅವಲಕ್ಕಿ ಪ್ರಸಾದವನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಟ್ರಸ್ಟಿನ ಅಧ್ಯಕ್ಷರೂ ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಶ್ರೀ ಗುರು ರಾಘವರಾಯರ ದರ್ಶನಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದಂತೆ ವ್ಯವಸ್ಥೆಯನ್ನು ಕಲ್ಪಿಸಿದ್ದರು. ವೀಕ್ಷಕರೇ, ಬನ್ನಿ, ಹಾಗೆಯೇ ಈ ಸಂದರ್ಭದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದು ಭಕ್ತಾದಿಗಳು ಯಾವ ರೀತಿ ತಮ್ಮ ಭಕ್ತಿಯನ್ನು ರಾಯರಿಗೆ ಸಮರ್ಪಿಸಿದರು ಎಂಬುದನ್ನು ನೋಡಿ ಬರೋಣ. ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಾನು ಕೃಷ್ಣ ರಾಘವೇಂದ್ರ ಮಠಕ್ಕೆ ಸುಮಾರು ಒಂದು 8-9 ವರ್ಷದಿಂದ ನಾನು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಪ್ರತಿ ವರ್ಷವೂ ನೋಡ್ತಾ ಇಲ್ಲಿ ಭಕ್ತಾದಿಗಳು ಅತ್ಯಂತ ವಿಶೇಷವಾಗಿ ಇಲ್ಲಿ ಜನಗಳು ಸ್ಪಂದಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ರಾಘವೇಂದ್ರ ಭಟ್ರು ಮತ್ತು ರವೀಂದ್ರ ಭಟ್ರು ಅವರ ಕಾಲಾವಧಿಯಿಂದ ಸಾಕಷ್ಟು ಉತ್ತಮವಾದ ರೀತಿಯಲ್ಲಿ ಈ ದೇವಸ್ಥಾನಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತು ಅವರ ತಂಡನ ವಿಶೇಷವಾಗಿ ಅವರು ರಚನೆ ಮಾಡಿಕೊಂಡು ವ್ಯವಸ್ಥಿತವಾಗಿ ಗೌರವಾನ್ವಿತವಾಗಿ ಈ ಮಠನ ನಡೆಸ್ಕೊಂಡು ಹೋಗ್ತಾರೆ. ಭಕ್ತಾದಿಗಳು ಸಹಕಾರ ಕೊಡ್ತಾ ಇದ್ದಾರೆ. ಅದೇ ರೀತಿ ಭಗವಂತ ಎಲ್ಲರಿಗೂ ಸಕಲ ಐಶ್ವರ್ಯವನ್ನು ಕೊಟ್ಟು ಮಳೆ ಮತ್ತು ಬೆಳೆ
ಈ ರಾಜ್ಯಕ್ಕೆ ಈ ದೇಶಕ್ಕೆ ಉತ್ತಮವಾದ ಇದು ಕೊಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ರವೀಂದ್ರ ಭಟ್, ಶ್ರೀ ಕೃಷ್ಣ ರಾಘವೇಂದ್ರ ಮಂದಿರ, ಬೇಜಾವರ ಮಠದ ಶಾಖೆ, ಕನಕಪುರ. ಇವತ್ತು ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ 404ನೇ ಜಯಂತಿ ಉತ್ಸವ. ಆ ಪ್ರಯುಕ್ತ ಇಂದು ಶ್ರೀಮಠದಲ್ಲಿ ಬೆಳಗ್ಗೆ ನೈರ್ಮಲ್ಯ ಸೇವೆ, ಉಷಾಕಾಲ ಪೂಜೆ, ಪಂಚಾಮೃತ ಅಭಿಷೇಕ, ಹೂವಿನ ಅಲಂಕಾರ, ನಂತರ ಮಧ್ಯಾಹ್ನ 11 ಗಂಟೆಗೆ ಮಹಾಮಂಗಳಾರತಿಯೊಂದಿಗೆ ಸಂಪೂರ್ಣಗೊಂಡು ನಂತರ ಸುಮಾರು 1 ರಿಂದ 1.5 ಸಾವಿರ ಜನರಿಗೆ ಪ್ರಸಾದ ವಿತರಣೆ ನಡೆಯಿತು. ನಂತರ ಸಂಜೆ 5 ಗಂಟೆಗೆ ರಥೋತ್ಸವ ಹಾಗೂ ಪಲ್ಲಕ್ಕಿ ಉತ್ಸವದೊಡನೆ ಮಹಾಮಂಗಳಾರತಿಯ ನಂತರ ಸುಮಾರು 800 ರಿಂದ 1,000 ಜನಕ್ಕೆ ಪ್ರಸಾದ ವಿತರಣೆಯನ್ನು ನೆರವೇರಿಸಲಾಗಿದೆ. ಇದಕ್ಕೆ ಕನಕಪುರ ನಗರದ ಎಲ್ಲ ಭಕ್ತ ಮಹಾಜನರು ಸಂಪೂರ್ಣ ತಮ್ಮ ತನುಮನ ಧನ ಸಹಾಯದೊಂದಿಗೆ ಸಹಕಾರ ನೀಡಿದ್ದಾರೆ. ಅವರಿಗೆ ಶ್ರೀ ಕೃಷ್ಣ ರಾಘವೇಂದ್ರ ಸೇವಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇವರ ಈ ಸೇವೆ ಇದೇ ರೀತಿ ನಿರಂತರವಾಗಿ ಶ್ರೀ ಮಠದೊಂದಿಗೆ ಇರಬೇಕು ಹಾಗೂ ಶ್ರೀ ಕೃಷ್ಣ ರಾಘವೇಂದ್ರ ಮುಖ್ಯ ಪ್ರಾಣ ಶ್ರೀ ಗುರು ಸಾರ್ವಭೌಮರ ಅನುಗ್ರಹ ಅವರೆಲ್ಲರ ಮೇಲೆ ಇರಲಿ ಅಂತ ನಾವು ಈ ಮೂಲಕ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ. ಶ್ರೀಮಠದಲ್ಲಿ ನೂತನ ಕಟ್ಟಡವನ್ನು ಕಟ್ತಾ ಇದ್ದೇವೆ. ಅದಕ್ಕೂ ಸಹಿತ ಎಲ್ಲ ಭಕ್ತ ಜನರು ನಮ್ಮ ಕೈಲಾದ ವಸ್ತುವಿನ ರೂಪದಲ್ಲಿ ಸಿಮೆಂಟ್ ಇರ್ಬೋದು, ಫ್ಯಾನ್ ಇರ್ಬೋದು, ಎಲೆಕ್ಟ್ರಿಕ್ ಮೆಟೀರಿಯಲ್ಸ್ ಇರ್ಬೋದು, ಲೈಟ್ ಇರ್ಬೋದು, ಯಾವುದಾದ್ರೂ ಒಂದು ವಸ್ತು ರೂಪದಲ್ಲಿ ಅಥವಾ ಧನ ಸಹಾಯದೊಂದಿಗೆ ನಮ್ಮ ಸಹಕಾರವನ್ನು ನೀಡಬೇಕು. ಸುಮಾರು 35 ರಿಂದ 40 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಒಂದು ನೂತನ ಕಟ್ಟಡವನ್ನು ಕಟ್ತಾ ಇದ್ದೇವೆ. ಇದೇ ರೀತಿ ನಮ್ಮ ಎಲ್ಲ ಸಹಕಾರ ಈ ಮಠದ ಮೇಲೆ ಇರಲಿ. ಈ ಮಠದಿಂದ ನಿಮಗೂ ಸಹಿತ ಇದೇ ರೀತಿ ನಾವು ಈ ರಾಯರಿಗೆ ಒಳ್ಳೆಯ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೇವೆ. ನಮಗೆಲ್ಲರಿಗೂ ಸಹಿತ ಶ್ರೀ ಕೃಷ್ಣ ಮುಖ್ಯ ಪ್ರಾಣರ ಅನುಗ್ರಹ ಹಾಗೂ ಶ್ರೀ ಗುರು ಸಾರ್ವಭೌಮರ ಆಶೀರ್ವಾದ ದೊರೆಯಲಿ ಅಂತ ಶ್ರೀ ಕೃಷ್ಣ ರಾಘವೇಂದ್ರ ಸೇವಾ ಸಮಿತಿಯ ಪರವಾಗಿ ನಾವು ನಿಮಗೆ ಕೇಳ್ಕೊಳ್ತಾ ಇದ್ದೇವೆ. ನಮಸ್ಕಾರಗಳು. ಪ್ರಸಾದ ಸೇವೆಯನ್ನು ನೆರವೇರಿಸಿಕೊಟ್ಟವರು ಶ್ರೀಯುತ ನರಸಿಂಹಳ್ಳ, ನಿವೃತ್ತ ಶಿಕ್ಷಕರು. ಇವರು ಶ್ರೀಮಠಕ್ಕೆ ಸುಮಾರು 15 ವರ್ಷಗಳಿಂದಲೂ ಸಹಿತ ತಮ್ಮ ಸೇವೆಯನ್ನು ನಿರಂತರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರಿಗೆ ಶ್ರೀ ಕೃಷ್ಣ ಮುಖ್ಯ ಪ್ರಾಣ ಹಾಗೂ ಶ್ರೀ ಗುರು ರಾಘವೇಂದ್ರ ಅನುಗ್ರಹ ಆಗಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಒಂದು ಒಳ್ಳೆ ಇದು ಅರೇಂಜ್ಮೆಂಟು ಇದೆಲ್ಲ ಚೆನ್ನಾಗಿದೆ. ನಾವು ಸುಮಾರು ಒಂದು 25 ವರ್ಷದಿಂದ ಬರ್ತಿದ್ದೀವಿ. ಪ್ರತಿ ಗುರುವಾರ ಬರ್ತೀವಿ. ಪ್ರತಿ ವರ್ಷವೂ ತುಂಬ ಅಚ್ಚುಕಟ್ಟಾಗಿ ಅಭಿವೃದ್ಧಿ ಕೆಲಸ ಮತ್ತು ದೇವರ ಪೂಜೆ ಪುನಸ್ಕಾರ ನಡೆಸ್ಕೊಂಡು ಹೋಗ್ತಿದ್ದಾರೆ. ಮತ್ತು ಶಿವನ ಟೆಂಪಲ್ ಕೂಡ ಅಭಿವೃದ್ಧಿ ಮಾಡಿ ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ. ಕನಕಪುರದ ಹೆಡ್ ಕ್ವಾರ್ಟರ್ ಇರೋದ್ರಿಂದ ಇಡೀ ಕನಕಪುರ ತಾಲೂಕಿನ ಟೌನಲ್ಲಿರೋಂಥ ಎಲ್ಲ ಹಿಂದೂ ಕುಟುಂಬಸ್ಥರು ಬಂದು ಇಲ್ಲಿ ಪೂಜೆ ಪುನಸ್ಕಾರವನ್ನು ಪ್ರತಿ ವಾರ ತಪ್ಪದೆ ಗುರುವಾರ ನೆರವೇರಿಸ್ತಿದ್ದಾರೆ. ಎಲ್ಲರಿಗೂ ಒಳ್ಳೇದು ಮಾಡ್ತಿದ್ದಾರೆ. ಶ್ರೀ ಪೂಜೆ ರಾಘವೇಂದ್ರ ಸತ್ಯಧರ್ಮದ ರಾಘವೇಂದ್ರ ಸ್ವಾಮಿಯ ಹುಟ್ಟುದ ಜಯಂತಿನ 404ನೇ ಇಲ್ಲಿ ಕಾರ್ಯಕ್ರಮ ವರ್ಷದ 4 ತುಂಬ ಚೆನ್ನಾಗಿ ವಿಭಜನೆಯಾಗಿ ಮಾಡಿದ್ದಾರೆ. ಅಲಂಕಾರ ತುಂಬ ಚೆನ್ನಾಗಿ ಮಾಡಿ ರಾಘವೇಂದ್ರ ಸ್ವಾಮಿ ಎಲ್ಲ ಭಕ್ತಾದಿಗಳಿಗೂ ಒಳ್ಳೇದು ಮಾಡಲಿ. ಇಲ್ಲಿ ಬಂದಿರೋ ಭಕ್ತಾದಿಗಳೆಲ್ಲ ತುಂಬ ಒಂದು ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಅಂತಸ್ತೆಲ್ಲ ಕೊಟ್ಟು ಕಾಪಾಡಲಪ್ಪ ಅಂತ ನಾವು ಆ ಭಗವಂತನಲ್ಲಿ ರಾಘವೇಂದ್ರ ಸ್ವಾಮಿನಲ್ಲಿ ಬೇಡ್ಕೊತೀವಿ. ಈ ಮಠವನ್ನು ಸ್ಥಾಪನೆ ಮಾಡಿ ಸುಮಾರು 24 ವರ್ಷ ಆಗಿದೆ. ಈ ದಿನ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ 404ನೇ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಕನಕಪುರದ ಜನತೆ ಸಾಕಷ್ಟು ಸಂಖ್ಯೆಯಲ್ಲಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಹಾಗೆಯೇ ಶ್ರೀಮಠದ ಏಳಿಗೆಗಾಗಿ ಮತ್ತು ಅಭಿವೃದ್ಧಿಗಾಗಿ ಸಾಕಷ್ಟು